8ನೇ ತರಗತಿ ಗಣಿತ ಅಧ್ಯಾಯ 3 ಸಂಖ್ಯೆಗಳ ಕತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಆಧಾರ 5 ಸಂಖ್ಯಾ ಪದ್ಧತಿಯ ಬಗ್ಗೆ ಕಲಿಯೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಆಧಾರ 10 ಸಂಖ್ಯಾ ಪದ್ಧತಿಯ ಬಗ್ಗೆ ಕಲ್ತಿದ್ದೇವೆ. ಅಲ್ಲಿ 10 ಸಂಗ್ರಹಗಳನ್ನು ಉಪಯೋಗಿಸಿ ನಾವು ಬೇರೆ ಬೇರೆ ಚಿಹ್ನೆಗಳನ್ನು ಹೇಗೆ ಪ್ರತಿನಿಧಿಸಬಹುದು ಅಂತ ಹೇಳಿ ನೋಡಿದ್ದೇವೆ. ಸೊ ಇವತ್ತು ನಾವು ಆಧಾರ 5 ಸಂಖ್ಯಾ ಪದ್ಧತಿಯನ್ನ ಕಲಿಲಿಕ್ಕಿದ್ದೇವೆ. ಈ ಸಂಖ್ಯಾ ಪದ್ಧತಿಯಲ್ಲಿ ಮೊದಲ ಸಂಗ್ರಹವನ್ನ ನಾವು 1 ಅಂತ ತೆಗೆದುಕೊಳ್ತೇವೆ, ಅಂದ್ರೆ 5ರ ಘಾತ 0. ಆಮೇಲೆ ಈ 1 ಇದಕ್ಕೆ 5 ಸಂಗ್ರಹಗಳನ್ನ ಆಡ್ ಮಾಡಿದಾಗ ಇಲ್ಲಿ 5ರ ಘಾತ 1 ಅಂತ ಹೇಳಿದ್ರೆ 5 ನಮಗೆ ಸಿಗುತ್ತದೆ. ಆಮೇಲೆ ಈ 5ಕ್ಕೆ ನಂತರ ಪುನಃ 5 ಸಂಗ್ರಹಗಳನ್ನ ನಾವು ಕೂಡಿಸಿದಾಗ 5ಕ್ಕೆ 5ರ ಸಂಗ್ರಹಗಳ ಅಂದ್ರೆ 5 ಗುಣಿಸು 5 ಅಂತ ಹೇಳಿದ್ರೆ 5ರ ಘಾತ 2 25 ಈ ನಂಬರನ್ನ ಇದು ರೆಪ್ರೆಸೆಂಟ್ ಮಾಡ್ತದೆ ಅಥವಾ ಪ್ರತಿನಿಧಿಸ್ತದೆ. ಈ ರೀತಿಯಲ್ಲಿ ನಾವು 5 ಸಂಗ್ರಹಗಳನ್ನ ಕೂಡಿಸ್ತಾ ಹೋಗಿ ಆಧಾರ 5 ಸಂಖ್ಯಾ ಪದ್ಧತಿಯನ್ನ ರಚಿಸಬಹುದು. ಸೊ ನೀವಿಲ್ಲಿ ಕಾಣಬಹುದು, ಇಲ್ಲಿ ಹಿಂದಿನ ಸಂಖ್ಯೆಗೆ ಸಮಾನ ಗಾತ್ರದ 5 ಸಂಗ್ರಹಗಳನ್ನ ಒಟ್ಟುಗೂಡಿಸಿದಾಗ ನಮಗೆ 3ನೇ ಹೆಗ್ಗುರುತು ಸಂಖ್ಯೆ ಆಗಿರುವಂತಹ 25 ಸಿಗ್ತದೆ. ಹಾಗೆ ಈ 25ಕ್ಕೆ ನಾವು ಪುನಃ 5 ಸಂಗ್ರಹಗಳನ್ನ ಒಟ್ಟುಗೂಡಿಸಿದಾಗ 25ರ 5 ಸಂಗ್ರಹಗಳನ್ನ ಒಟ್ಟುಗೂಡಿಸಿದಾಗ ನಮಗೆ 125 ಸಿಗುತ್ತದೆ. ಈ ರೀತಿಯಲ್ಲಿ ನಾವು ಆಧಾರ 5ರ ಸಂಖ್ಯಾ ಪದ್ಧತಿಯನ್ನ ರಚಿಸಬಹುದು. ನೀವಿಲ್ಲಿ ಕಾಣಬಹುದು, ಮೊದಲಿಗೆ ಮೊದಲನೇ ಸಂಗ್ರಹ ಇದರಲ್ಲಿ 1 ಇದೆ, ಅಂದ್ರೆ 5ರ ಘಾತ 0, 5ರ ಘಾತ 0 ಅಂತ ಹೇಳಿದ್ರೆ 1. ಆಮೇಲೆ ಈ ಸಂಗ್ರಹ ಏನಿದೆ ಇದರ 5 ಸಂಗ್ರಹಗಳನ್ನ ನಾವು ಒಟ್ಟುಗೂಡಿಸಬೇಕು. 1 2 3 4 5. ಸೊ ಇದು 5ರ ಘಾತ 1 ಅಂದ್ರೆ 5 ಸಂಗ್ರಹಗಳನ್ನ ನೀವಿಲ್ಲಿ ಕಾಣಬಹುದು. ನಂತರ ಈ 5 ಸಂಗ್ರಹಗಳು ಏನಿದೆ ಇದರ 5 ಸಂಗ್ರಹಗಳನ್ನ ನೀವು ಒಟ್ಟುಗೂಡಿಸಬೇಕು. 1 2 3 4 5. ಸೊ ಇದು 5ರ ಘಾತ 2 ಅಂದ್ರೆ 25. ಈ ರೀತಿಯಲ್ಲಿ ಇದು ಮುಂದುವರಿಯುತ್ತಾ ಹೋಗ್ತದೆ. ಈ ರೀತಿಯಲ್ಲಿ ನೀವು ಆಧಾರ 5ರ ಸಂಖ್ಯಾ ಪದ್ಧತಿಯನ್ನು ರಚಿಸಬಹುದು. ಇಲ್ಲಿ ನೀವು ಕೆಲವೊಂದು ಚಿಹ್ನೆಗಳನ್ನ ಕಾಣಬಹುದು. ಅದಕ್ಕೆ ಅನುಗುಣವಾಗಿ ಇರುವಂತಹ ಚಿಹ್ನೆಗಳು 5ರ ಘಾತ 0 ಅಂದರೆ 1, ಇದರ ಚಿಹ್ನೆ ತ್ರಿಭುಜ. 5ರ ಘಾತ 1 ಅಂದರೆ 5, ಇದರ ಚಿಹ್ನೆ ಸ್ಕ್ವೇರ್. ಹಾಗೆ 5ರ ಘಾತ 2 ಅಂದ್ರೆ 25, ಇದರ ಚಿಹ್ನೆಯನ್ನು ನೀವು ಕಾಣಬಹುದು ಹೆಕ್ಸಾಗನ್. ಹಾಗೆ 5ರ ಘಾತ 3 125, ಇಲ್ಲಿ ಸರ್ಕಲ್. ಈ ರೀತಿಯಲ್ಲಿ ಬೇರೆ ಬೇರೆ ಚಿಹ್ನೆಗಳನ್ನ ನೀವು ಕಾಣಬಹುದು. ಈಗ ಈ ಆಧಾರ 5 ಸಂಖ್ಯಾ ಪದ್ಧತಿಯನ್ನು ಉಪಯೋಗಿಸಿ ನಾವು ಯಾವುದೇ ನಂಬರ್ ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡಬಹುದು, ಬರೀಬಹುದು ಅಂತ ಹೇಳಿ ನೋಡುವ. ಇಲ್ಲಿ ನಮಗೆ 143 ಎನ್ನುವಂತ ನಂಬರ್ ಅನ್ನ ಕೊಟ್ಟಿದ್ದಾರೆ. ಸೊ 143 ಅಂದ್ರೆ ನಾವಿಲ್ಲಿ ಆಧಾರ 5 ಸಂಖ್ಯಾ ಪದ್ಧತಿಯಲ್ಲಿರುವಂತಹ ಹೆಗ್ಗುರುತು ಸಂಖ್ಯೆಗಳನ್ನು ಉಪಯೋಗಿಸಬೇಕು. ಹತ್ತಿರದ ಹೆಗ್ಗುರುತು ಸಂಖ್ಯೆ. ಈಗ 143 ಅಂದ್ರೆ ಅದಕ್ಕೆ ಹತ್ತಿರವಾಗಿರುವಂತಹ ಸಂಖ್ಯೆ ಯಾವುದು? 125. ಸೊ 125 ಬರೀತಾ ಇದ್ದೇನೆ. ನಂತರ ಈ 125ಕ್ಕೆ 5ಅನ್ನ 3 ಸಲ ಆಡ್ ಮಾಡಿದ್ರೆ ನಮ್ಗೆ 140 ಸಿಗ್ತದೆ. 130 135 140. ಆಮೇಲೆ ನಂತರ ನಾವು ಇಲ್ಲಿ 1 ಪ್ಲಸ್ 1 ಪ್ಲಸ್ 1 ಅಂತ ಮಾಡಿದಾಗ ನಮ್ಗೆ 143 ಸಿಗುತ್ತದೆ. ಇಲ್ಲಿ ನೀವು ಕಾಣಬಹುದು, ಈ ರೀತಿಯಲ್ಲಿ ಇದನ್ನ ಬಿಡಿಸಿ ಬರೀಬಹುದು. ನಂತರ ಇದಕ್ಕೆ ಅನುಗುಣವಾಗಿ ಇರುವಂತಹ ಚಿಹ್ನೆಗಳನ್ನ ನೀವು ಹಾಕ್ತಾ ಹೋದ್ರಾಯ್ತು. ಸೊ 125 ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಇಲ್ಲಿ ಇರುವಂತಹ ಚಿಹ್ನೆಯನ್ನ ಹಾಕಬೇಕು, ಸರ್ಕಲ್. ನಂತರ 5 5 5, ಹಾಗಾಗಿ ಇಲ್ಲಿರುವಂತಹ ಚಿಹ್ನೆಯನ್ನ ಹಾಕಬಹುದು, ಸ್ಕ್ವೇರ್. ಆಮೇಲೆ ಇಲ್ಲಿ ಟ್ರ್ಯಾಂಗಲ್, ತ್ರಿಭುಜದ ಚಿಹ್ನೆ ಏನಿದೆ ಇದನ್ನ ನೀವಿಲ್ಲಿ ಹಾಕಬಹುದು. ಸೊ ಈ ರೀತಿಯಲ್ಲಿ ನೀವು ಆಧಾರ 5 ಸಂಖ್ಯಾ ಪದ್ಧತಿಯನ್ನ ರಚಿಸಬಹುದು. ಇಲ್ಲಿ ಕೂಡ ಮೊದಲ ಹೆಗ್ಗುರುತು ಸಂಖ್ಯೆ 1 ಆಗಿರುತ್ತದೆ. ಆಮೇಲೆ ಅದಕ್ಕೆ ಅನುಗುಣವಾಗಿ ನಿಮ್ಗೆ ಯಾವ ರೀತಿಯ ಸಂಖ್ಯಾ ಪದ್ಧತಿ ಬೇಕು ಆ ಸಂಖ್ಯಾ ಪದ್ಧತಿಯನ್ನ ನೀವು ಅಷ್ಟು ಸಂಗ್ರಹಗಳನ್ನ ಒಟ್ಟುಗೂಡಿಸಿ ನೀವು ಯಾವುದೇ n ಸಂಖ್ಯಾ ಪದ್ಧತಿಯನ್ನ ರಚಿಸಬಹುದು. ಇದನ್ನ ನಾವು ಆಧಾರ n ಸಂಖ್ಯಾ ಪದ್ಧತಿ ಅಂತ ಹೇಳ್ತೇವೆ. ಅಂದ್ರೆ
ಆಮೇಲೆ ಇಲ್ಲಿ n ಸಂಖ್ಯೆ ಬೇರೆ ಬೇರೆಯಾಗಿ ನೀವು ತೆಗೆದುಕೊಳ್ಬಹುದು. ಹಿಂದಿನ ವಿಡಿಯೋದಲ್ಲಿ ನಾವು n ಸಂಖ್ಯೆ 10 ಅಂತ ತೆಗೆದುಕೊಂಡಿದ್ದೇವೆ. ಅಲ್ಲಿ ನಾವು ಆಧಾರ 10 ಸಂಖ್ಯಾ ಪದ್ಧತಿಯನ್ನು ರಚಿಸಿದ್ದೇವೆ. ಹಾಗೆ ಈ ವಿಡಿಯೋದಲ್ಲಿ ನಾವು n ಸಂಖ್ಯೆ 5 ಅಂತ ತೆಗೆದುಕೊಂಡಿದ್ದೇವೆ. ಅಂದ್ರೆ ಪ್ರತಿ ಸಲ ಪ್ರತಿಯೊಂದು ನಂಬರ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾವು ಅದರ 5 ಸಂಗ್ರಹಗಳನ್ನ ಕೂಡಿಸ್ತಾ ಹೋಗ್ತೇವೆ. ಸೊ ಇದನ್ನ ನಾವು ಆಧಾರ 10 ಸಂಖ್ಯಾ ಪದ್ಧತಿ, ಹಿಂದಿನ ಸಂಖ್ಯಾ ಪದ್ಧತಿ ಏನಿದೆ ಅದನ್ನ ಆಧಾರ 10 ಸಂಖ್ಯಾ ಪದ್ಧತಿ ಅಂತ ಹೇಳ್ತೇವೆ. ಹಾಗೆ ಅದು ಈಜಿಪ್ಟ್ನ ಸಂಖ್ಯಾ ಪದ್ಧತಿಯಾಗಿದೆ. ಅದೇ ರೀತಿ ಅದನ್ನ ನಾವು ದಶಮಾನ ಸಂಖ್ಯಾ ಪದ್ಧತಿ ಅಂತ ಕೂಡ ಕರೀತೇವೆ. ಆಮೇಲೆ ಇಲ್ಲಿ ಕೆಲವೊಂದು ಕಂಡುಹಿಡಿಯಿರಿ ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ಆ ಲೆಕ್ಕಗಳನ್ನ ನಾವೀಗ ಬಿಡಿಸ್ತಾ ಹೋಗುವ. ಮೊದಲ ಲೆಕ್ಕ, ಕೋಷ್ಟಕ 2ರಲ್ಲಿನ ಚಿಹ್ನೆಗಳನ್ನ ಉಪಯೋಗಿಸಿ ಮೇಲಿನ ಆಧಾರ 5 ವ್ಯವಸ್ಥೆಯಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನ ಬರೆಯಿರಿ. ಅಂದ್ರೆ ನಾವು ಈಗಾಗಲೇ ಕಲ್ತಿರುವಂತಹ ಸಂಖ್ಯಾ ಪದ್ಧತಿ ಏನಿದೆ, ಆಧಾರ 5ರ ಸಂಖ್ಯಾ ಪದ್ಧತಿ, ಆ ಆಧಾರ 5ರ ಸಂಖ್ಯಾ ಪದ್ಧತಿಯನ್ನ ಉಪಯೋಗಿಸಿ ನಾವು ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಆ ಸಂಖ್ಯೆಗಳನ್ನ ಆಧಾರ 5ರ ಸಂಖ್ಯಾ ಪದ್ಧತಿಯಲ್ಲಿ ಬರೀತಾ ಹೋಗ್ಬೇಕು. ಸೊ ಈ ರೀತಿ ಬರೀಲಿಕ್ಕೆ ನಮಗೆ ಮೊದಲಿಗೆ ಚಿಹ್ನೆಗಳು ಗೊತ್ತಿರಬೇಕು. ಸೊ ನಾವೀಗ ಯಾವುದೆಲ್ಲ ಚಿಹ್ನೆಯನ್ನ ಕಲ್ತಿದ್ದೇವೆ, ಮೊದಲಿಗೆ ಬರುವಂತದ್ದು ತ್ರಿಭುಜ, ಅಂದ್ರೆ 5ರ ಘಾತ 0, ಇದನ್ನ ನಾವು 1 ಅಂತ ತೆಗೆದುಕೊಳ್ತೇವೆ. ಆಮೇಲೆ ನಂತರ ಬರುವಂತದ್ದು ಸ್ಕ್ವೇರ್ ಅಥವಾ ವರ್ಗ, ಇದನ್ನ 5ರ ಘಾತ 1 ಅಂತ ತೆಗೆದುಕೊಳ್ತೇವೆ. ಸೊ ಇಲ್ಲಿ 5. ಅದೇ ರೀತಿ ನಂತರ ಬರುವಂತದ್ದು ಹೆಕ್ಸಾಗಾನ್, ಇಲ್ಲಿ ನೀವು 6 ಭುಜಗಳನ್ನ ಕಾಣಬಹುದು. ಸೊ ಇಲ್ಲಿ 5ರ ಘಾತ 2 ಅಂದ್ರೆ 25 ಅಂತ ತೆಗೆದುಕೊಳ್ತೇವೆ. ನಂತರ ಬರುವಂತದ್ದು ಸರ್ಕಲ್, ಅಂದ್ರೆ 5ರ ಘಾತ 3, 125 ಅಂತ ನಾವು ತೆಗೆದುಕೊಳ್ತೇವೆ. ಈ ರೀತಿಯಲ್ಲಿ ನೀವು ಸಂಖ್ಯಾ ಪದ್ಧತಿಯನ್ನ ಇಲ್ಲಿ ಕಾಣಬಹುದು. ಈ ಸಂಖ್ಯಾ ಪದ್ಧತಿಯನ್ನು ಉಪಯೋಗಿಸಿ ಮೇಲೆ ಇರುವಂತ ಲೆಕ್ಕಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಮೊದಲಿಗೆ ನಮಗೆ ಕೊಟ್ಟಿರುವಂತದ್ದು 15. ಸೊ 15 ಅನ್ನ ನೀವು ಹೇಗೆ ಬರೀತೀರಾ? 15 ಅಂತ ಹೇಳಿದ್ರೆ ಹತ್ತಿರದ ಬೆಲೆಗೆ ಅನುಗುಣವಾಗಿ ಬರೀಬೇಕು. 15 ಅಂದ್ರೆ ನಿಮ್ಗೆ ಹತ್ತಿರದ ಬೆಲೆ ಇಲ್ಲಿ 5. ಹಾಗಾಗಿ 5 ಪ್ಲಸ್ 5 ಪ್ಲಸ್ 5 ಅಂತ ಬರೀತಾ ಇದ್ದೇನೆ. ಸೊ 5ಅನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ವರ್ಗವನ್ನ ಉಪಯೋಗಿಸ್ತೇವೆ, ಸ್ಕ್ವೇರ್ ಅನ್ನ ಉಪಯೋಗಿಸ್ತೇವೆ. 3 ಸಲ 5 ಇದೆ, ಹಾಗಾಗಿ 3 ಸ್ಕ್ವೇರ್ ಅನ್ನ ನೀವು ಹಾಕಬೇಕು. ಆಮೇಲೆ ಎರಡನೇ ಲೆಕ್ಕದಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ? 50 ಅಂತ ಕೊಟ್ಟಿದ್ದಾರೆ. ಸೊ ಈ 50ಅನ್ನ ಈ ಆಧಾರ 5 ಸಂಖ್ಯಾ ಪದ್ಧತಿಯ ಹತ್ತಿರದ ಸಂಖ್ಯೆಯ ರೂಪದಲ್ಲಿ ಬರೀಬೇಕು. 50 ಅಂತ ಹೇಳಿದ್ರೆ ನಾವು 25 ಪ್ಲಸ್ 25 ಅಂತ ಬರೀಬಹುದು. ಸೊ 25 ಪ್ಲಸ್ 25. ಹಾಗೆ 25ಅನ್ನ ಪ್ರತಿನಿಧಿಸಲಿಕ್ಕೆ ನಾವು ಹೆಕ್ಸಾಗಾನ್ ಅನ್ನ ಉಪಯೋಗಿಸ್ತೇವೆ. ಇದನ್ನ ನಾವು ಈ ಸಿಂಬಲ್ ಅನ್ನ 2 ಸಲ ಇಲ್ಲಿ ಬರೀಬೇಕು. ಸೊ ಇಲ್ಲಿ 2 ಸಲ ಡ್ರಾ ಮಾಡ್ತಾ ಇದ್ದೇನೆ ಈ ಸಿಂಬಲ್ ಅನ್ನ. ಸೊ ಇದು ನಿಮ್ಗೆ 50ಅನ್ನ ಕೊಡ್ತದೆ. ನಂತರ ಇರುವಂತ ನಂಬರ್ 137. ಸೊ 137 ಅಂದ್ರೆ ಇದಕ್ಕೆ ಹತ್ತಿರವಾಗಿರುವಂತಹ ಸಂಖ್ಯೆ 125. ಇದನ್ನ ನಾವು ಹೇಗೆ ಬರೀಬಹುದು? 125 ಪ್ಲಸ್ ಇದಕ್ಕೆ 5 ಪ್ಲಸ್ 5 ಮಾಡಿದ್ರೆ 130, 135. ಆಮೇಲೆ 1 ಪ್ಲಸ್ 1, ಇದು ನಮ್ಗೆ 137ಅನ್ನ ಕೊಡ್ತದೆ. ಸೊ ಇದನ್ನ ನಾವು ಹೇಗೆ ಬರೀಬಹುದು? 125 ಅಂತ ಹೇಳಿದ್ರೆ ನಾವು ಸರ್ಕಲ್ ಅಥವಾ ವೃತ್ತವನ್ನ ಬರೀಬೇಕು. ಆಮೇಲೆ 5 ಇದೆ, 5 ಸ್ಕ್ವೇರ್, ಹಾಗೆ 5 ಸ್ಕ್ವೇರ್, ನಂತರ 1 ಮತ್ತೆ 1 ಅಂದ್ರೆ ತ್ರಿಭುಜವನ್ನ, 2 ತ್ರಿಭುಜವನ್ನ ನೀವಿಲ್ಲಿ ಮಾಡಬೇಕು. ನಂತರ ಕೊಟ್ಟಿರುವಂತಹ ಸಂಖ್ಯೆ ಇಲ್ಲಿ 293. ಸೊ 293 ಅಂದ್ರೆ ಇದಕ್ಕೆ ಹತ್ತಿರವಾಗಿರುವಂತಹ ಸಂಖ್ಯೆನ ನೀವು ತೆಗೆದುಕೊಳ್ಬೇಕು. ಹತ್ತಿರವಾಗಿರುವ ಸಂಖ್ಯೆ ಅಂದ್ರೆ 125 ಅಂತ ತೆಗೆದುಕೊಳ್ಬಹುದು. 125 ಪ್ಲಸ್ 125 ಅಂದ್ರೆ 250. ಆಮೇಲೆ ನಂತರ ಈಗ 293ರಿಂದ ನಾವು 250ಅನ್ನ ಕಳೆದ್ರೆ ನಮ್ಗಿಲ್ಲಿ ಸಿಗ್ತಾ ಇದೆ ನಂತರ 43. ಸೊ 43 ಅಂದ್ರೆ ಇದಕ್ಕೆ ಹತ್ತಿರವಾಗಿರುವಂತ ಸಂಖ್ಯೆ 25. ಸೊ ನಾವಿಲ್ಲಿ 25ಅನ್ನ ತೆಗೆದುಕೊಳ್ಬಹುದು. ಸೊ ಇದು 275 ಆಯ್ತು. ನಮಗೆ ಬೇಕಾಗಿರುವಂತದ್ದು 293. ಹಾಗಾಗಿ 5ಅನ್ನ 80, 85, 90. ನಂತರ 1ಅನ್ನ ನಾವು 3 ಸಲ ಆಡ್ ಮಾಡಬೇಕು. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 125 ಅಂದ್ರೆ ನಾವಿಲ್ಲಿ ಸರ್ಕಲ್ ಅನ್ನ ಉಪಯೋಗಿಸಬೇಕು. 2 ಸಲ ಇದೆ 125. ಆಮೇಲೆ 25 ಇದೆ,
ಸೊ ನಾವಿಲ್ಲಿ ಹೆಕ್ಸಾಗನ್ ಅನ್ನ ಉಪಯೋಗಿಸಬೇಕು. ನಂತರ 5 ಇದೆ ಅಂದ್ರೆ ಅಂದ್ರೆ ಸ್ಕ್ವೇರ್ ವರ್ಗವನ್ನ ಉಪಯೋಗಿಸಬೇಕು. ವರ್ಗವನ್ನ 3 ಸಲ ಉಪಯೋಗಿಸಬೇಕು. ಆಮೇಲೆ ಇಲ್ಲಿ 1 ಇದೆ, ಹಾಗಾಗಿ ತ್ರಿಭುಜವನ್ನ ನೀವು 3 ಸಲ ಉಪಯೋಗಿಸಬೇಕು. ನಂತರ ಇಲ್ಲಿ ಕೊಟ್ಟಿರುವಂತ ನಂತರದ ಕ್ವಶನ್ 651 ಅಂತ ಕೊಟ್ಟಿದ್ದಾರೆ. ಸೊ 651 ಅಂದ್ರೆ ಇಲ್ಲಿ ಇನ್ನೊಂದು ಸಿಂಬಲ್ ನಮ್ಗೆ ಗೊತ್ತಿದೆ ಇದರಲ್ಲಿ, ಯಾವುದಂದ್ರೆ ಈ ಸಿಂಬಲ್. ಇದು 5⁴ 625 ಕೊಡ್ತದೆ. ಸೊ 651 ಅಂದ್ರೆ 625 ಪ್ಲಸ್ 25 ಇದು 650 ಆಗುತ್ತೆ. ಆಮೇಲೆ ಇದಕ್ಕೆ 1 ಆಡ್ ಮಾಡಿದ್ರೆ ಇದು 651 ಕೊಡ್ತದೆ. ಸೊ 625 ಅಂದ್ರೆ ನಾವು ಈ ಸಿಂಬಲ್ ಅನ್ನ ಹಾಕಬೇಕು. ಸೊ 25 ಅಂದ್ರೆ ನಾವು ಹೆಕ್ಸಾಗಾನ್ ಸಿಂಬಲ್ ಅನ್ನ ಇಲ್ಲಿ ಬರೀಬೇಕು. ಸೊ ಆಮೇಲೆ 1 ಅಂದ್ರೆ ತ್ರಿಭುಜವನ್ನ ನೀವಿಲ್ಲಿ ರಚಿಸಬೇಕು. ಸೊ ಈ ರೀತಿಯಲ್ಲಿ ನೀವು ಇಲ್ಲಿ ಆಧಾರ 5ರ ವ್ಯವಸ್ಥೆಯಲ್ಲಿ ಈ ಸಂಖ್ಯೆಗಳನ್ನ ರೆಪ್ರೆಸೆಂಟ್ ಮಾಡಬಹುದು. ನಂತರ ನಮಗೆ ಕೊಟ್ಟಿರುವಂತ ಕ್ವಶನ್ ನಂಬರ್ 2, ಮೇಲಿನ ಆಧಾರ 5 ಪದ್ಧತಿಯಲ್ಲಿ ಪ್ರತಿನಿಧಿಸಲಾಗದ ಸಂಖ್ಯೆ ಇದೆಯೇ, ಇದ್ದರೆ ಅಥವಾ ಇಲ್ಲವಾದಲ್ಲಿ ಏಕೆ ಇಲ್ಲ ಅಂತ ಹೇಳಿ. ಅಂದ್ರೆ ಆಧಾರ 5 ಸಂಖ್ಯಾ ಪದ್ಧತಿಯನ್ನು ಉಪಯೋಗಿಸಿ ನಾವು ರೆಪ್ರೆಸೆಂಟ್ ಮಾಡಲಿಕ್ಕೆ ಅಥವಾ ಈ ರೀತಿ ಬರೀಲಿಕ್ಕೆ ಆಗದಿರುವಂತ ಯಾವುದಾದ್ರೂ ಒಂದು ಸಂಖ್ಯೆ ಇದೆಯಾ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ನೀವು ಸಂಖ್ಯೆಗಳನ್ನ ತೆಗೆದುಕೊಂಡ್ರೆ ಎಲ್ಲಾ ಸಂಖ್ಯೆಗಳನ್ನ ಆಧಾರ 5 ಸಂಖ್ಯಾ ವ್ಯವಸ್ಥೆಯನ್ನು ಉಪಯೋಗಿಸಿ ನೀವು ಬರೀಬಹುದು. ಆದ್ರೆ 0ನ ತೆಗೆದುಕೊಂಡ್ರೆ, ಸೊ ಇದಕ್ಕೆ ಉತ್ತರವಾಗಿ ನೀವು ನೋ ಅಂತ ಕೊಡ್ಬೋದು. ಆದ್ರೆ 0 ಅಥವಾ 0ವನ್ನ ತೆಗೆದುಕೊಂಡ್ರೆ 0ವನ್ನ ನೀವು ಆಧಾರ 5 ಪದ್ಧತಿಯಲ್ಲಿ ಪ್ರತಿನಿಧಿಸಲಿಕ್ಕೆ ಸಾಧ್ಯ ಇಲ್ಲ. ಕೇವಲ 0 ಅಂತ ಬರೀಲಿಕ್ಕೆ ಇಲ್ಲಿ ಯಾವುದೇ ರೀತಿಯ ಸಿಂಬಲ್ಗಳು ಇಲ್ಲ. ಹಾಗಾಗಿ 0ವನ್ನ ಪ್ರತಿನಿಧಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟು ಬೇರೆ ಯಾವುದೇ ಸಂಖ್ಯೆಗಳು 10, 20, 1000 0 ಹೊಂದಿರುವಂತ ಸಂಖ್ಯೆಗಳನ್ನ ನೀವು ಪ್ರತಿನಿಧಿಸಬಹುದು. ಸೊ ಈ ರೀತಿಯಲ್ಲಿ ನೀವು ಉತ್ತರವನ್ನ ಬರೀಬಹುದು. 0ವನ್ನ ಪ್ರತಿನಿಧಿಸಲಿಕ್ಕೆ ಸಾಧ್ಯವಿಲ್ಲ. 0ವನ್ನ ಬಿಟ್ಟು 0ನ ಬಿಟ್ಟು ಉಳಿದ ಎಲ್ಲಾ ಸಂಖ್ಯೆಗಳನ್ನ ನಾವು ಆಧಾರ 5 ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಬಹುದು ಅಂತ ನೀವಿಲ್ಲಿ ಉತ್ತರವನ್ನ ಬರೀಬೇಕು. ಆಮೇಲೆ ನಂತರ ಕೊಟ್ಟಿರುವಂತದ್ದು ಕ್ವಶನ್ ನಂಬರ್ 3. ಸೊ ಕ್ವಶನ್ ನಂಬರ್ 3 ಅಲ್ಲಿ ಆಧಾರ 7 ವ್ಯವಸ್ಥೆಯ ಹೆಗ್ಗುರುತು ಸಂಖ್ಯೆಗಳನ್ನ ಲೆಕ್ಕ ಹಾಕಿ ಸಾಮಾನ್ಯವಾಗಿ ಆಧಾರ 5 ಪದ್ಧತಿಯ ಹೆಗ್ಗುರುತು ಸಂಖ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ಅಂದ್ರೆ ಈಗ ನೀವು ಆಧಾರ n ಸಂಖ್ಯಾ ಪದ್ಧತಿಯನ್ನು ತೆಗೆದುಕೊಂಡ್ರೆ, ಆಧಾರ n ಸಂಖ್ಯಾ ಪದ್ಧತಿಯನ್ನು ತೆಗೆದುಕೊಂಡಾಗ ಅದರಲ್ಲಿ ನಾವು ಯಾವ ರೀತಿಯಲ್ಲಿ ಸಂಖ್ಯೆಗಳನ್ನ ಬರೀಬಹುದು ಅಂತೇಳಿ. ಸೊ ಆಧಾರ n ಪದ್ಧತಿಯನ್ನು ನೀವು ತೆಗೆದುಕೊಂಡ್ರೆ ಅದರಲ್ಲಿ ನೀವು ಸಂಖ್ಯೆಗಳನ್ನ ಈ ರೀತಿಯಲ್ಲಿ ಬರೀಬಹುದು. ಅಂದ್ರೆ n 0 1, ಹಾಗೆ ಆಮೇಲೆ n⁴ 1 ಅಂದ್ರೆ n ಸ್ಕ್ವೇರ್, n³ n⁴ ಈ ರೀತಿಯಲ್ಲಿ ನೀವು ಸಂಖ್ಯೆಗಳನ್ನು ಬರೀಬಹುದು. ಸೊ ನೀವಿಲ್ಲಿ ಈ 3ನೇ ಕ್ವಶನ್ ಅಲ್ಲಿ ಆಧಾರ 7 ವ್ಯವಸ್ಥೆಯ ಹೆಗ್ಗುರುತು ಸಂಖ್ಯೆಗಳನ್ನ ಬರೀಬೇಕು. ಆಧಾರ 7 ಅಂತ ಹೇಳಿದ್ರೆ ಇಲ್ಲಿ n ಜಾಗದಲ್ಲಿ 7ನ್ನ ತೆಗೆದುಕೊಳ್ಬೇಕು. ಸೊ ನಾವು ಆಧಾರ 7ರ ವ್ಯವಸ್ಥೆಯನ್ನ ಈಗ ರಚಿಸುವ. ಸೊ ಆಧಾರ 7 ವ್ಯವಸ್ಥೆ ಅಂದ್ರೆ ಮೊದಲಿಗೆ ನಾವು ಇಲ್ಲಿ n ಜಾಗದಲ್ಲಿ 7ನ್ನ ತೆಗೆದುಕೊಂಡು ಈ ರಚನೆಯನ್ನ ಮಾಡಬೇಕು. ಸೊ 7⁴ 0 ಅಂದ್ರೆ 1. ಸೊ ಇದಕ್ಕೆ ನೀವು ಯಾವ್ದಾದ್ರೂ ಒಂದು ಸಿಂಬಲ್ ಅನ್ನ ಕೊಡಿ. ಆ ಸಿಂಬಲ್ ಅನ್ನ ನಂತರ ರೆಪ್ರೆಸೆಂಟ್ ಮಾಡಿದ್ರೆ ಆಯ್ತು. ಸೊ ಯಾವುದೇ ಸಿಂಬಲ್ ಅನ್ನ ಕೊಡ್ಬೋದು ಅಥವಾ ಲೆಟರ್ ಅನ್ನು ಕೂಡ ಕೊಡ್ಬೋದು. ಸೊ ನಾನಿಲ್ಲಿ ಎಟ್ ಎನ್ನುವಂತ ಈ ಸಿಂಬಲ್ ಅನ್ನ ಕೊಡ್ತೇನೆ. ಹಾಗೆ 7⁴ 1 ಅಂದ್ರೆ 7. ಸೊ ಇದನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ನಾನಿಲ್ಲಿ ಆ್ಯಂಡ್ ಸಿಂಬಲ್ ಅನ್ನ ಕೊಡ್ತೇನೆ. 7⁴ 2 ಅಂದ್ರೆ 49. ಸೊ ಇದನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಬೇರೆ ಯಾವ್ದಾದ್ರು ಬೀಟಾ ಈ ರೀತಿಯ ಸಿಂಬಲ್ ಅನ್ನ ಕೊಡ್ತೇನೆ. ಸೊ ಈ ರೀತಿಯಲ್ಲಿ 7⁴ ಈ ರೀತಿಯಲ್ಲಿ ನೀವು ಇದರ ಸಿಂಬಲ್ಸ್ ಗಳನ್ನ 7⁴ ಅಂದ್ರೆ 343. ಸೊ ಇದನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಬೇರೆ ಯಾವ್ದಾದ್ರು ಒಂದು ಸಿಂಬಲ್ ಅನ್ನ ಉಪಯೋಗಿಸಬಹುದು. ಸೊ ಈ ರೀತಿ ಬರೆದ ಮೇಲೆ ಯಾವುದೀಗ ನಂಬರ್ ಈಗ 52ನ್ನ ರೆಪ್ರೆಸೆಂಟ್ ಮಾಡಬೇಕು ಈ ಆಧಾರ ವ್ಯವಸ್ಥೆಯಲ್ಲಿ ಅಂದ್ರೆ ಹೇಗೆ ಬರೀಬಹುದು? 49 ಮತ್ತೆ ಇಲ್ಲಿ 52 ಇದೆ ಅಂದ್ರೆ 1 + 1 + 1 ಅಂತ ಬರೀಬಹುದು. ಸೊ 49 ಅಂದ್ರೆ ಬೀಟಾ ಸಿಂಬಲ್ ಕೊಟ್ಟಿದ್ದೇನೆ. ನೆಕ್ಸ್ಟ್ 1 + 1 ಅಂದ್ರೆ ಈ ರೀತಿ ಇಲ್ಲಿರುವಂತ ಆಟ್ ಸಿಂಬಲ್ ಅನ್ನ ನೀವು 3 ಸಲ ಬರೀಬೇಕು. ಸೊ ಈ ರೀತಿಯಲ್ಲಿ ನೀವು ಆಧಾರ 7ರ ವ್ಯವಸ್ಥೆಯನ್ನು ರಚಿಸಬಹುದು. ಇಲ್ಲಿ ನಾನು ಕೊಟ್ಟಿರುವಂತ
ಸಿಂಬಲ್ ಏನಿದೆ, ನೀವು ಯಾವುದೇ ಸಿಂಬಲ್ ಅನ್ನು ತೆಗೆದುಕೊಳ್ಳಿ, ನಿಮ್ಮದೇ ಆಗಿರುವಂತಹ ಸಿಂಬಲ್ ಅನ್ನು ತೆಗೆದುಕೊಂಡು ಆಧಾರ 7ರ ವ್ಯವಸ್ಥೆಯನ್ನ ರಚಿಸಿ. ಇದೇ ಸಿಂಬಲ್ ಕೊಡಬೇಕು ಅಂತ ಏನೂ ಇಲ್ಲ, ಅಥವಾ ಲೆಟರ್ಸ್ ಗಳನ್ನು ಕೂಡ ಕೊಡ್ಬೋದು. ಆಮೇಲೆ ಯಾವುದಾದ್ರೂ ಒಂದು ನಂಬರ್ ಅನ್ನು ತೆಗೆದುಕೊಂಡು ಅದನ್ನ ಈ ಆಧಾರ 7ರ ವ್ಯವಸ್ಥೆಯಲ್ಲಿ ಪ್ರತಿನಿಧಿಸಬೇಕು. ಸೊ ಈ ರೀತಿಯಲ್ಲಿ ನೀವಿಲ್ಲಿ ನೋಡಿದೀರಾ, ಆಧಾರ್ ಎನ್ ಪದ್ಧತಿಯನ್ನು ನಾವು ಬರೀಬಹುದು. ಯಾವುದೇ ಸಂಖ್ಯೆಗಳನ್ನು ನೀವು ತೆಗೆದುಕೊಳ್ಬಹುದು. 8 ತೆಗೆದುಕೊಳ್ಬಹುದು, 9 ತೆಗೆದುಕೊಳ್ಬಹುದು, ಆಧಾರ 9ರ ವ್ಯವಸ್ಥೆ. ಸೊ ನಿಮಗೆ ಯಾವ ವ್ಯವಸ್ಥೆ ಬೇಕು, ಸಂಖ್ಯಾ ಪದ್ಧತಿ ಬೇಕು, ಆ ರೀತಿಯ ಸಂಖ್ಯಾ ಪದ್ಧತಿಯನ್ನ ನಾವು ಆಧಾರ ಎನ್ ವ್ಯವಸ್ಥೆಯಲ್ಲಿ ಮಾಡಬಹುದು.